ಬಿಜೆಪಿ ಜೆಡಿಎಸ್ ಅಡ್ಡ ಮತದಾನದ ಎಕ್ಸ್ಕ್ಲೂಸಿವ್ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಅಡ್ಡ ಮತದಾನದ ಬಿಗ್ ನ್ಯೂಸ್ ದಾಖಲೆ ಸಮೇತ ಬ್ರೇಕ್ ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಿನ್ನೆ ಕಾಂಗ್ರೆಸ್ ಪರವಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರು ಅಡ್ಡ ಮತದಾನ ಮಾಡಿದ್ರು. ಅದರ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಕಾಂಗ್ರೆಸ್ ಪರ ಬಿಜೆಪಿ ಜೆಡಿಎಸ್ನ ಅಡ್ಡ ಮತದಾನದ ಎಕ್ಸ್ಕ್ಲೂಸಿವ್ ಸುದ್ದಿ ಸುವರ್ಣ ನ್ಯೂಸ್ನಲ್ಲಿ. ಅಡ್ಡ ಮತದಾನದ ಬಿಗ್ ನ್ಯೂಸ್ ದಾಖಲೆ ಸಮೇತ ಬ್ರೇಕ್ ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಪರ 11 ಅಡ್ಡ ಮತದಾನ. ವಿನಯ್ ಕಾರ್ತಿಕ್ಗೆ ಕೇವಲ 15 ಶಾಸಕರ ಮತ ಮೀಸಲಿಟ್ಟಿತ್ತು ಕಾಂಗ್ರೆಸ್. ಕೇವಲ 15 ಶಾಸಕರ ಮೀಸಲಿಟ್ಟು 5ನೇ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಗೆಲ್ಲಿಸಿಕೊಂಡಿದೆ. ಬಿಜೆಪಿ ಜೆಡಿಎಸ್ನ ಎಲ್ಲ 11 ಅಡ್ಡ ಮತಗಳು ಹೋಗಿರೋದು ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಪರ. ಕಾಂಗ್ರೆಸ್ ಬೆಂಬಲಿತ 3 ಪಕ್ಷೇತರ, 2 ಬಿಜೆಪಿ ಉಚ್ಚಾಟಿತ ಮತ. ವಿನಯ್ ಕಾರ್ತಿಕ್ ಪರ ಕಾಂಗ್ರೆಸ್ ಶಾಸಕರೊಬ್ಬರಿಂದ ಅಡ್ಡ ಮತದಾನ. ಬಿಜೆಪಿ ಜೆಡಿಎಸ್ ಅಡ್ಡ ಮತದಾನದ ಕಾರಣಕ್ಕೆ 5ನೇ ಅಭ್ಯರ್ಥಿಗೆ ಹೆಚ್ಚು ಮತ ಸಿಕ್ಕಿದೆ. ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಎಲ್ಲ ಅಭ್ಯರ್ಥಿಗಳಿಗಿಂತ ಅತಿ ಹೆಚ್ಚು ಮತ ಪಡೆದಿದ್ದು 5ನೇ ಅಭ್ಯರ್ಥಿ. 32 ಮತಗಳನ್ನ ಪಡೆದಿದ್ದಾರೆ. ಅಡ್ಡ ಮತದ ಕಾರಣಕ್ಕೆ ಎಲ್ಲರಿಗಿಂತ ಹೆಚ್ಚು ಮತ. ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ವಿನಯ್ ಕಾರ್ತಿಕ್ಗೆ 32 ಮತಗಳು. ಅದರಲ್ಲಿ 11 ವೋಟ್ಗಳು ಬಂದಿರೋದು ಬಿಜೆಪಿ ಮತ್ತು ಜೆಡಿಎಸ್ನಿಂದ. ವಿನಯ್ ಕಾರ್ತಿಕ್ಗೆ 15 ಮತಗಳನ್ನ ಕಾಂಗ್ರೆಸ್ ಮೀಸಲಿಟ್ಟಿತ್ತು. ಪಕ್ಷೇತರರು, ಬಿಜೆಪಿಯಿಂದ ಉಚ್ಚಾಟಿತರು, ಇದರ ಜೊತೆಗೆ ಬಿಜೆಪಿ ಜೆಡಿಎಸ್ನಿಂದ ಅಡ್ಡ ಮತದಾನದ ಮೂಲಕ ಉಳಿದ ಎಲ್ಲ ಅಭ್ಯರ್ಥಿಗಳಿಗಿಂತ ಅತಿ ಹೆಚ್ಚು ಮತ ಹಾಕಿದ್ದು ವಿನಯ್ ಕಾರ್ತಿಕ್ಗೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನಮ್ಮ ಜೊತೆ ಹಂಚಿಕೊಳ್ತಾರೆ ಹಿರಿಯ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನಿನ್ನೆ ಏನಾಯ್ತು ಅನ್ನೋದನ್ನ ದೋಸ್ತಿ ಪಡೆಗಳು ಈ ನಿಮಿಷಕ್ಕೂ ಕೂಡ ಅರಗಿಸ್ಕೊಳ್ತಾ ಇದ್ದಾರೆ. 11 ಜನ, 2 ಪಕ್ಷಗಳು ಸೇರಿ 11 ಜನ ಅಡ್ಡ ಮತದಾನ ಮಾಡಿದ್ರು. ಬೇರೆ ಎಲ್ಲರಿಗಿಂತ ವಿನಯ್ ಕಾರ್ತಿಕ್ ಹೆಚ್ಚಿನ ಮತಗಳೊಂದಿಗೆ ವಿಜಯಶಾಲಿ ಆಗಿದ್ರು. 32 ಅಂದ್ರೆ ಗೆಲ್ಲೋದಕ್ಕೆ ಬೇಕಾಗಿದ್ದಕ್ಕಿಂತ 4 ಮತಗಳು ಎಕ್ಸ್ಟ್ರಾ ವಿನಯ್ ಕಾರ್ತಿಕ್ ಬಂತು. ನಿನ್ನೆ ಏನಾಯ್ತು, ಆ ನಿನ್ನೆಯ ರಿಸಲ್ಟ್ ನ ನಂತರ ಸದ್ಯಕ್ಕೆ ಈ 2 ಪಕ್ಷಗಳಲ್ಲಿ ಸ್ಥಿತಿ ಹೇಗಿದೆ? ಭಾವನ, ಈಗ ಒಂದು ದಾಖಲೆಯನ್ನು ತೋರಿಸ್ತಾ ಇದ್ದೀವಿ. ಅದರಲ್ಲಿ ವಿನಯ್ ಕಾರ್ತಿಕ್ಗೆ 15 ಮಂದಿ ಶಾಸಕರನ್ನ ಮಾತ್ರ, ಅಂದರೆ ಅಫಿಷಿಯಲಿ ಕಾಂಗ್ರೆಸ್ನ ಶಾಸಕರು ಅಂತ ಹೇಳಿ 15 ಮಂದಿ ಶಾಸಕರನ್ನ ಮಾತ್ರ ಅವರು ವೋಟ್ ಹಾಕಲಿಕ್ಕೆ ನಿಗದಿ ಮಾಡಿದ್ದು. ಇನ್ನುಳಿದಂತೆ 4 ಕ್ಯಾಂಡಿಡೇಟ್ಗಳಿಗೆ 30-30 ಡಿವೈಡ್ ಮಾಡಲಾಗಿತ್ತು. ವಿನಯ್ ಕಾರ್ತಿಕ್ಗೆ ಕಾಂಗ್ರೆಸ್ನ ಶಾಸಕರದ್ದೇ ಪ್ಯೂರ್ ಕಾಂಗ್ರೆಸ್ನ ವೋಟ್ ಅಂತ ಡಿಸೈಡ್ ಆಗಿದ್ದು ಕೇವಲ 15. ಅವರ ಗೆಲುವಿಗೆ ಅಗತ್ಯ ಇದ್ದಿದ್ದು 28. ಆದರೆ ವಿನಯ್ ಕಾರ್ತಿಕ್ ಪಡೆದುಕೊಂಡಿರುವಂಥದ್ದು 32 ಮತ. ಈ ಲೆಕ್ಕಾಚಾರವನ್ನು ನೋಡಿದಾಗ 15ರ ಜೊತೆಗೆ 2 ಬಿಜೆಪಿಯ ಉಚ್ಚಾಟಿತ ಸದಸ್ಯರು, ಅದು ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಅಲ್ಲಿಗೆ 17 ಆಯಿತು. ಒಬ್ಬರು ಸರ್ವೋದಯ ಪಕ್ಷ ದರ್ಶನ್ ಪುಟ್ಟಣ್ಣಯ್ಯ ಕಾಂಗ್ರೆಸ್ ಬೆಂಬಲದಿಂದ ಗೆದ್ದವರು, ಅಲ್ಲಿಗೆ 18 ಆಯಿತು. ಇನ್ನುಳಿದಂತೆ 2 ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಲತಾ ಮಲ್ಲಿಕಾರ್ಜುನ್ ಮತ್ತು ಪುಟ್ಟಸ್ವಾಮಿ ಗೌಡ ಇಬ್ಬರ ಕ್ಯಾಂಡಿಡೇಟ್ ಸೇರಿದಾಗ 20 ಆಯಿತು. ಇದನ್ನು ಹೊರತುಪಡಿಸಿದರೆ PV ಮೋಹನ್ಗೆ 30 ವೋಟ್ ನಿಗದಿಯಾಗಿತ್ತು. ಆದರೆ ಅಲ್ಲಿ ಕಾಂಗ್ರೆಸ್ನವರೇ 1 ವೋಟನ್ನು ವಿನಯ್ ಕಾರ್ತಿಕ್ಗೆ ಹಾಕಿ ಅಲ್ಲಿ 1 ಕಡಿಮೆ ಆಯಿತು. ಅಲ್ಲಿಗೆ 21 ವೋಟು ಕಾಂಗ್ರೆಸ್ನದ್ದು ಮತ್ತು ಕಾಂಗ್ರೆಸ್ಸನ್ನು ಬೆಂಬಲಿಸಿದ ಶಾಸಕರದ್ದು ಆಗಿತ್ತು. ಇನ್ನು ಉಳಿದಂತಹ 11 ಮತ JDS ಮತ್ತು BJPಯಿಂದ ಬಂದಿದೆ. BJPಯಿಂದ ಎಷ್ಟು ಬಂದಿದೆ, JDSನಿಂದ ಎಷ್ಟು ಬಂದಿದೆ,
ಇದು ಈಗ ಎರಡು ಪಕ್ಷಗಳು ಲೆಕ್ಕ ಹಾಕಿಕೊಳ್ತಾ ಕೂತ್ಕೊಂಡಿದ್ದಾರೆ ಮತ್ತು ಯಾರು ಹಾಕಿದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಲೆಕ್ಕಾಚಾರಗಳು ನಡೀತಾ ಇದೆ. ಆದರೆ ಒಂದಂತೂ ಸ್ಪಷ್ಟ, ಎಲ್ಲರ ನಿರೀಕ್ಷೆ ಇದ್ದಿದ್ದೇನು, JDSನಿಂದ ಕಾಂಗ್ರೆಸ್ಗೆ ಅಡ್ಡ ಮತದಾನ ಆಗತ್ತೆ, ನಿಶ್ಚಿತವಾಗಿಯೂ ಹಾಕ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ಕಾಂಗ್ರೆಸ್ಗೆ ಇತ್ತು. ಮತ್ತು ಹೊರಗಡೆ ಆಸ್ ಎ ರಿಪೋರ್ಟರ್ ಆಗಿಯೂ ಕೂಡ JDSನಿಂದ ಕಾಂಗ್ರೆಸ್ಗೆ ವೋಟ್ಗಳು ಬರ್ತವೆ ಅನ್ನೋದ್ರ ಬಗ್ಗೆ ನಿರೀಕ್ಷೆಗಳು ನಮಗೂ ಇತ್ತು. ಆದರೆ BJPಯಿಂದಲೂ ಕೂಡ ಕಾಂಗ್ರೆಸ್ಗೆ ಅಡ್ಡ ಮತದಾನ ಆಗುತ್ತೆ ಅನ್ನುವಂಥ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಆದರೆ ಕಾಂಗ್ರೆಸ್ಗೆ ಅತಿಯಾದ ಆತ್ಮವಿಶ್ವಾಸ ಇತ್ತು. BJPಯವ್ರನ್ನು ನಾವು ಆಪರೇಟ್ ಮಾಡಿದ್ದೀವಿ, BJPಯವರು ಕೂಡ ಕಾಂಗ್ರೆಸ್ನ ವಿನಯ್ ಕಾರ್ತಿಕ್ಗೆ ಹೆಚ್ಚುವರಿಯಾಗಿ ಅಡ್ಡ ಮತದಾನವಾಗಿ ಮಾಡ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಬಹುಶಃ ಆ ಕಾನ್ಫಿಡೆನ್ಸ್ ಇತ್ತು ಅಂತ ಕಾಣಿಸುತ್ತೆ. ಹಾಗಾಗಿನೇ ವಿನಯ್ ಕಾರ್ತಿಕ್ನ ಪರ ಯಾವ ಅಭ್ಯರ್ಥಿಯೂ ತೆಗೆದುಕೊಳ್ಳದ 32 ವೋಟ್ಗಳನ್ನು ವಿನಯ್ ಕಾರ್ತಿಕ್ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ನವರೇ ಒಂದು ಅಡ್ಡ ಮತದಾನ ಮಾಡಿದ್ದಾರೆ, ಬೇರೆ ಅಭ್ಯರ್ಥಿಗೆ ಹಾಕಬೇಕಾಗಿದ್ದು ವಿನಯ್ ಕಾರ್ತಿಕ್ಗೆ ಹಾಕಿದ್ದಾರೆ ಅನ್ನೋದು ಬಿಟ್ಟರೆ ಅವ್ರದ್ದೇನು ಹೊರಗಡೆಗಂತೂ ಹೋಗಿಲ್ಲ. ಆದರೆ BJP ಮತ್ತು JDSನ ಎರಡೂ ಪಕ್ಷಗಳಿಂದ ಬಂದಿರತಕ್ಕಂಥ 11 ಮತಗಳು ಬಹುಶಃ ಯಾರೂ ನಿರೀಕ್ಷೆಯೂ ಮಾಡಿರಲಿಲ್ಲ. ಅವರಿಗೆ ಬೇಕಾದಂಥ 3-4 ವೋಟ್ಗಳು, ಯಾಕಂದರೆ ಸೆಕೆಂಡ್ ಪ್ರಿಫರೆನ್ಸ್ 120 ಶಾಸಕರು ಕೂಡ ವಿನಯ್ ಕಾರ್ತಿಕ್ಗೆ ಸೆಕೆಂಡ್ ಪ್ರಾಶಸ್ತ್ಯವನ್ನು ಹಾಕಿದ್ರು. ಹೀಗಿದ್ದಾಗ ಅವರು ಗೆಲುವು 2ನೇ ಪ್ರಾಶಸ್ತ್ಯದಲ್ಲಾದರೂ ಸುಲಲಿತವಾಗಿ ಆಗ್ತಾ ಇತ್ತು. ಅಥವಾ JDSನ 14 ಮತಗಳನ್ನು ತೆಗೆದುಕೊಂಡಿದ್ದಾರೆ, ಇವರು ಕೊನೆಗೆ 20 ತೆಗೆದುಕೊಂಡಿದ್ರು ಸಾಕಾಗಿತ್ತು, ಅವರಿಗಿಂತ ಜಾಸ್ತಿ ವ್ಯಾಲ್ಯೂ ಅನ್ನೋ ಕಾರಣಕ್ಕಾಗಿ ಇವರು ಗೆಲುವು ಈಸಿ ಆಗ್ತಾ ಇತ್ತು. ಇದನ್ನು ಮೀರಿಯೂ ಕೂಡ ಎರಡೂ ಪಕ್ಷಗಳಿಂದ ಮತ ಸೆಳೆದಿರೋದನ್ನು ಲೆಕ್ಕ ಹಾಕಿದರೆ ಕ್ಲಿಯರ್ ಆಗಿ ಒಂದು ಮೆಸೇಜ್ ಕೊಡುವಂತಹ ಸಲುವಾಗಿ ಈ ಸ್ಟ್ರಾಟಜಿ ಮಾಡ್ದಂಗಿದೆ DK ಶಿವಕುಮಾರ್ ಅವರು. ಹಾಗಾಗಿ ಈಗಲೂ ಕೂಡ BJP ಮತ್ತು JDS ಈ ಅಡ್ಡ ಮತದಾನದ ಬಿರುಗಾಳಿಗೆ ಸಿಲುಕಿ ಒದ್ದಾಡ್ತಾ ಇದ್ದಾರೆ. BJP ಹೈಕಮಾಂಡ್ಗೂ ಕೂಡ ಈಗಾಗಲೇ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಪ್ರಾಥಮಿಕವಾಗಿ. ಅದಕ್ಕೊಂದು ಸತ್ಯಶೋಧನಾ ಸಮಿತಿಯನ್ನು ಮಾಡಿ ಯಾರು ಅಡ್ಡ ಮತದಾನ ಮಾಡಿರ್ಬೋದು, ಅಷ್ಟು ಸುಲಭ ಅಲ್ಲ, ಒಂದು ಅನುಮಾನವನ್ನು ವ್ಯಕ್ತಪಡಿಸ್ಬೋದು. ನಿಖರವಾಗಿ ಹಾಕಿದ್ದಾರೆ ಅನ್ನೋದನ್ನು ಪ್ರೂವ್ ಮಾಡೋದು ಕಷ್ಟ, ಯಾಕೆಂದರೆ ರಹಸ್ಯ ಮತದಾನ ನಡೆದಿದೆ. ಹೀಗಾಗಿ BJPಯಲ್ಲಿ ಇಂಥವ್ರು ಮಾಡಿರಬಹುದು ಅನ್ನೋದನ್ನು ಊಹಿಸ್ಬೋದೋ ವಿನಃ ನಿಖರವಾಗಿ ಹೇಳೋದು ಕಷ್ಟ ಇದೆ. ಆ ನಿಖರವಾಗಿ ಹೇಳೋದಕ್ಕೆ ಯಾರಿಗಾದರೂ ಅವಕಾಶ ಇದ್ದರೆ ಅದು ಕಾಂಗ್ರೆಸ್ನವರಿಗೆ ಮಾತ್ರ. ಅದರಲ್ಲೂ DK ಶಿವಕುಮಾರ್ ಅವರಿಗೆ ಇದರ ಖಚಿತ ಮಾಹಿತಿ ಇದೆ. ಯಾವ ಅಭ್ಯರ್ಥಿಗಳು ಅಂದರೆ ಯಾವ ಶಾಸಕರು ವಿನಯ್ ಕಾರ್ತಿಕ್ನ ಪರ ಅಡ್ಡ ಮತದಾನ ಮಾಡಿದ್ದಾರೆ, ಅದು JDSನಿಂದ ಇರ್ಬೋದು, BJPಯಿಂದ ಇರ್ಬೋದು, ಅದು ನಿಖರವಾಗಿ DK ಶಿವಕುಮಾರ್ ಅವರಿಗೆ ಮಾತ್ರ ಗೊತ್ತು. ಅಲ್ಲಿಗೆ DK ಶಿವಕುಮಾರ್ ಈ ತಂತ್ರಗಾರಿಕೆಯನ್ನು ಮಾಡಿ ಗೆದ್ದು ಬೀಗಿದ್ದಾರೆ. ಅವರ ಬಳಿ ಇದ್ದಂಥ ಮತಗಳನ್ನೇ ಅವ್ರು ಹಾಕೊಂಡು ಗೆಲ್ಲುವಂಥ ಅವಕಾಶ ಇದ್ದರೂ ಕೂಡ ಎರಡೂ ಪಕ್ಷಗಳಿಂದ ಮತ ಸೆಳೆದು ಗೆಲ್ಲಿಸ್ಕೊಂಡಿರುವಂಥದ್ದು ಕ್ಲಿಯರ್ ಕಟ್ ಆಗಿ ಮೈತ್ರಿ ಪಕ್ಷಗಳಿಗೆ ಒಂದು ದೊಡ್ಡ ಮೆಸೇಜ್ ಅನ್ನ DK ಶಿವಕುಮಾರ್ ರವಾನೆ ಮಾಡಿದ್ದಾರೆ. ಭಾವನಾ. ರೈಟ್ ಮಾರುತೇಶ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.